ಅಂಥ ಕಾಂಗ್ರೆಸ್ನವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅಂತ ಬರೀ ನಿಮ್ಮ ಕಾರ್ಯಕರ್ತರಲ್ಲ ಸರ್, ನಿಮ್ಮ ಲೀಡರ್ಸ್ ಮಾತಾಡ್ತಿದ್ದಾರೆ. ಈ ಚುನಾವಣೆಯನ್ನು ನಾವು ಸೋತದ್ದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಕಾರಣಕ್ಕಾಗಿ ಹೇಳಿದ ನಾಯಕರ ಹೆಸರು ಹೇಳ ನಾನು ನಿಮ್ಮಲ್ಲಿರುವಂಥ ಮಾತಿದು. ಆ ಥರದ್ದು ಒಂದು ಪರ್ಸೆಪ್ಷನ್ ಡೆವಲಪ್ ಆಗಿದೆ. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸೇ ಇದೆ ಅಂತ ನನಗೆ ಅನ್ಸೋದಿಲ್ಲ. ಒಂದು ಪರ್ಸೆಪ್ಷನ್ ಡೆವಲಪ್ ಆಗಿದೆ. ಮತ್ತು ಇಷ್ಟರ ಮೇಲೂ ನಮಗೊಂದು ಅನುಭವ ಇದೆ. ಏನೇ ಮ್ಯಾನೇಜ್ ಮಾಡಿದ್ರು ಎಲೆಕ್ಷನ್ ಟೈಮಿಗೆ ಅದು ಸ್ಫೋಟ ಆಗೇ ಆಗುತ್ತೆ. ಆವಾಗ ಈ ಮ್ಯಾನೇಜ್ಮೆಂಟ್ ನಡೆಯಲ್ಲ. ಈಗ ನಮ್ಮವರು ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ಅಂತ ಹೇಳೋರು ಎಲೆಕ್ಷನ್ ಟೈಮಲ್ಲಿ ಮುಚ್ಚಿಡೋಕ್ಕಾಯ್ತಾ? ಹಾಗೆ ಯಾವುದೂ ನಡೆಯಲ್ಲ. ಎಲೆಕ್ಷನ್ ಟೈಮಲ್ಲಿ ಅದು ಸ್ಫೋಟ ಆಗುತ್ತೆ. ಮುಚ್ಚಿಟ್ಟಷ್ಟು ಈ ಡಬಲ್ ಫೋರ್ಸಲ್ಲಿ ಹೊರಗಡೆ ಬರುತ್ತೆ. KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡೋದು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗ BJP ಹಿರಿಯ ನಾಯಕರಿಗೆ ಯಾರಿಗೂ ಕೂಡ ಒಮ್ಮತ ಇರಲಿಲ್ಲ, ಸಹಮತ ಇರಲಿಲ್ಲ, ಅಸಹನೆ ಎದ್ದು ಕಾಣ್ತಾ ಇತ್ತು. ಈ ಒಂದು ಟೈಮ್ ನೋಡಿ ಕಬ್ಬಣ ಕಾದಾಗ ಬಾರಿಸ್ಬಿಡೋಣ ಅಂತ ಬಾರಿಸಿದ್ರ ಅಂತ ಒಂದು ಪ್ರಶ್ನೆ. ಅಲ್ಲ, ನೀವು ಕೇಳ್ತಿರೋದನ್ನು ನೋಡಿದ್ರೆ ಇದೇ ಪ್ರಶ್ನೆ ನಮಗೂ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಆಗಿರೋದು ಯಾರಿಗೂ ಇಷ್ಟ ಇಲ್ಲ, ಕಾಂಗ್ರೆಸ್ನವರಿಗೆ ಏನೋ ಮೇಲ್ನೇವ್ರು ಹೇಳಿದ್ದಾರೆ ಅಂತ ಸಹಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಯಾವಾಗ ಕಬ್ಬಣ ಕಾಯಿಲಿ ಏನು ಕಾಯ್ತಾ ಇದ್ದೀರಾ? ನಮ್ಮಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ 94ರ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೇಳಿದ್ದನ್ನು ಹೊರತುಪಡಿಸಿದರೆ ಆಮೇಲೆ ಯಾವತ್ತೂ ನಾನು ಪಕ್ಷದಲ್ಲಿ ಏನನ್ನೂ ಕೇಳಿಲ್ಲ. ಮತ್ತು ಪಕ್ಷ ನಮ್ಗೆ ಯಾವುದೇ ರೀತಿಯ ಅನ್ಯಾಯನೂ ಮಾಡಿಲ್ಲ. ಒಟ್ಟಿನಲ್ಲಿ ಅಸಹನೆ ಇತ್ತು. ಅದು ನಿಮ್ಮ ಮುಖ್ಯಮಂತ್ರಿ ಆಗ್ಬೇಕಂತ 2 ಜನ ಮಾತಾಡಿದ್ರು ನಿಮ್ಮಲ್ಲಿ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೇಲ್ನೋಟಕ್ಕೆ ಒಮ್ಮತ ಅಂತ ಕಂಡ್ರೂ ಒಳಗೇನು ನಡೆದಿದೆ ಅನ್ನೋದು ನಿಮ್ಮ ಕಾಂಗ್ರೆಸ್ನವ್ರ ಹತ್ರ ಕೇಳಿ ಹೇಳ್ತಾರೆ. ಬಹಿರಂಗವಾಗಿ ಯಾರು ಹೇಳಿಲ್ವಲ್ಲ ಸರ್. ಈಗ ನೋಡಿ, 12 ಜನಕ್ಕೆ ಖಾತೆ ಹಂಚಿದ್ದೆ. ರಾಮಲಿಂಗಾರೆಡ್ಡಿಯವರು ಬಹಿರಂಗ ಪತ್ರ ಬರೆದಿದ್ದು, ರಾಜೀನಾಮೆ ಕಳಿಸಿದ್ದು ಇದೆಲ್ಲ ಸುಳ್ಳ? ಹಿರಿಯ ನಾಯಕರು ಹೋಗಿ ಮನವೊಲಿಸಿದ್ದು ಸುಳ್ಳ? ಕೃಷ್ಣ ಬೈರೇಗೌಡರು ಚಾರ್ಜೇ ತಗೊಳ್ಳಲ್ಲ ಅಂಥೇಳಿ ಡೆಲ್ಲಿಗೆ ಹೋಗಿದ್ದು ಸುಳ್ಳ? ಅಂದರೆ ನೀವು ಯೋಚನೆ ಮಾಡಿ, ಹಿರಿಯ ನಾಯಕರುಗಳ ಮೊದಲನೇ ಈ 12 ಜನರಲ್ಲೇ ಈ ಥರದ್ದು ಇದೆ ಅನ್ಬೇಕಾದ್ರೆ ಇನ್ನೂ ಪೂರ್ಣ ಪ್ರಮಾಣದ ಎಕ್ಸ್ಪೆನ್ಷನ್ ಆದಮೇಲೆ ಇಷ್ಟಾದಮೇಲೂ ನಾವೇನು ಬಯಸ್ತೀವಿ ಅಂದರೆ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗಲಿ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಲಿ, ತಿನ್ನೋವಷ್ಟು ತಿಂದಮೇಲಾದ್ರೂ ವೈರಾಗ್ಯ ಮೂಡಲಿ, ಇದು ನಾವು ಬಯಸ್ತೀವಿ. ಆದರೆ ಒಂದೇನು ಅಂದರೆ ಈ ಊಟ ಆದರೆ ಸಾಕು ಅನಿಸ್ಬಿಡುತ್ತೆ. ಈ ಹಣ, ಆಸ್ತಿ, ಭೂಮಿ ಸಾಕಾಗುವಂತ ಅನ್ಸಲ್ವಂತೆ. ಸಿ.ಟಿ. ರವಿ ಅವರ ವಿಧಾನ ಪರಿಷತ್ ಕ್ರಾಸ್ ವೋಟಿಂಗ್ನ ಮೊದಲು ಮತ್ತು ನಂತರ ನಿಮ್ಮ ಅನೇಕ ನಾಯಕರುಗಳ ಜೊತೆಗೆ ಮಾತಾಡಿದೆ ನಾನು. 2028ರ ಚುನಾವಣೆಗೆ ಸಂಬಂಧಪಟ್ಟಂತೆ ಅವರಿಗಿರುವ ಏಕೈಕ ಭರವಸೆ ಏನು ಗೊತ್ತಾ? ಆ ನಾಯಕರುಗಳಿಗೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ. ಸಿದ್ದರಾಮಯ್ಯನವರು ಏನೋ ಮಾಡ್ತಾರೆ, ಅದರ ಲಾಭ BJPಗಾಗತ್ತೆ, ಈ ನಿರೀಕ್ಷೆಯಲ್ಲಿದ್ದಾರೆ. ನಾನು ಅದನ್ನು ಒಪ್ಪೋದಿಲ್ಲ. ನಾವು ಪರ್ಯಾಯ ಮಾದರಿಯನ್ನು ಜನರ ಮುಂದೆ ಇಡಬೇಕು, ಜನಪರ ಹೋರಾಟ ಮಾಡಬೇಕು. ಹೋರಾಟ ಮಾಡಲಿಕ್ಕೆ ಬೇಕಾದಂಥ ವಿಪುಲವಾದ ಅವಕಾಶವನ್ನು ನಿತ್ಯ ಮಾಡಿಕೊಡ್ತಾ ಇದ್ದಾರೆ. ನಾವು ಜನರ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕು. 23 ಲಕ್ಷ ಜನರಿಗೆ ಪಿಂಚಣಿ ನಿಲ್ಲಿಸಿದ್ದಾರೆ. ಗಂಭೀರವಾಗಿ ತಗೊಂಡು ಹೋರಾಟ ಮಾಡಬೇಕು. ಅರ್ಹರಿಗೆ ಕೊಡ್ತೀವಿ ಅಂತಾರಲ್ಲ ಅವರು, ಅರ್ಹರಿಗೆ ಕೊಡ್ತೀವಿ, ಅನರ್ಹರಿಗೆ ನಿಲ್ಲಿಸ್ತೀವಿ ಅಂತಾರೆ. ಯಾರು ಅರ್ಹರು ಯಾರು ಅನರ್ಹರು ಅಂತ ತೀರ್ಮಾನ ಮಾಡುವಂಥ ಸ್ಪಷ್ಟತೆನೇ ಇವ್ರ ಹತ್ರ ಇಲ್ಲ. ಇದಕ್ಕಿದ್ದಂಗೆ ಕೊಡ್ತಿರೋದು ನಿಲ್ಲಿಸಿದರೆ ಅದರ ಮೇಲೆ ಅವಲಂಬಿತರಾಗಿರೋರ ಗತಿ ಏನಾಗಬೇಕು? ಗಂಭೀರವಾಗಿ ನಮಗೆ ಹೋರಾಟ ಮಾಡಲಿಕ್ಕೆ ನೋಡಿ, ಜನಪರವಾಗಿ ಹೋರಾಟ ಮಾಡೋದಕ್ಕೆ ಸಾಕಷ್ಟು ಇಶ್ಯೂಗಳಿದ್ದಾವೆ. ಎತ್ತಿನ ಹೊಳೆ ಯೋಜನೆ 24,000 ಕೋಟಿ ರೂಪಾಯಿನ ವೆಚ್ಚದ ಯೋಜನೆ, ಹತ್ತಿರ 19,000 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ತುಮಕೂರಿಗೂ ನೀರು ಬರಲಿಲ್ಲ, ಕೋಲಾರಕ್ಕೂ ಬರಲಿಲ್ಲ, ಚಿಕ್ಕಬಳ್ಳಾಪುರಕ್ಕೂ ಬರಲಿಲ್ಲ, ರಾಮನಗರ ಬೆಂಗಳೂರು ಗ್ರಾಮಾಂತರಕ್ಕೂ ಬರಲಿಲ್ಲ. ನಮಗೆ ಇಂಥ ವಿಷಯಗಳಿದ್ದಾವೆ ಜನಪರವಾಗಿ ಹೋರಾಟ ಮಾಡೋದಕ್ಕೇ. ಜನಪರವಾಗಿ ಇರುವಂಥ ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಸಾಕು. ನಾವು ಕೇವಲ ಅವ್ರ ವೈಫಲ್ಯವನ್ನು ಕಾಯ್ತಾ ಕೂರಬಾರ್ದು. ಅವರು ವಿಫಲರಾದಮೇಲೆ ನಾವು ಆ ವಿಫಲತೆಯ ಲಾಭವನ್ನು ಉಪಯೋಗಿಸ್ಕೊಳ್ತೀವಿ ಅಂಥೇಳಿ. ತಮಿಳ್ನಾಡಲ್ಲಿ ADMK ಹಿಂಗೆ ಕಾದು ಕೂತಿತ್ತು. DMK ಫೇಲ್ಯೂರ್ಸು, ನಮ್ಮ ಸಕ್ಸಸ್ಸು ಅಂಥೇಳಿ TVK ಬಾಚ್ಕೊಂಡು ಹೋದರು. ನಾವು ಹಾಗೆ ಮಾಡಬಾರ್ದು. ನಾವು ಜನಪರ ಹೋರಾಟ ಮಾಡಬೇಕು. ರಾಜ್ಯದ ಹಿತಾಸಕ್ತಿಯನ್ನು ಇಟ್ಕೊಂಡು ಜನಾಂದೋಲನವನ್ನು ರೂಪಿಸಬೇಕು. ಅದೀಗಾಗಲೇ ನಾವು ಚರ್ಚೆ ನಡೆಸ್ತಿದ್ದೀವಿ.
5ನೇ ತಾರೀಕು ಪಕ್ಷದ ಕೋರ್ ಕಮಿಟಿಯೂ ಇದೆ. ನಾವು ಜನಪರ ಹೋರಾಟವನ್ನು ಮಾಡ್ತೀವಿ ಎಲ್ಲ ಹಂತದಲ್ಲಿವೆ. ಈಗ ಮಾಸ್ ಪಾರ್ಟಿ ಆಗಿರೋದ್ರಿಂದಾಗಿ ಎಲ್ಲ ಕ್ಲಾಸ್ ಜನನೇ ಇದ್ದಾರೆ ಅಂತಿಲ್ಲ. ಮಾಸ್ ಪಾರ್ಟಿ ಇದು ಎಲ್ಲ ಸಮಾಜದಲ್ಲಿರುವಂಥ ಸಾಮರ್ಥ್ಯ, ಸಮಾಜದಲ್ಲಿರೋ ದೌರ್ಬಲ್ಯ ಪಕ್ಷದೊಳಗೂ ಇದೆ. ತಮಿಳುನಾಡಿನ ವಿಷಯವನ್ನು ನೀವಾಗಲೇ ತೆಗೆದ್ರಿ, ಒಳ್ಳೆಯದಾಯಿತು. ಕರ್ನಾಟಕದಲ್ಲಿ ಬಿ ಜೆ ಪಿ, ಕಾಂಗ್ರೆಸ್, JDS ಅನ್ನು ಹೊರತುಪಡಿಸಿ ಇನ್ನೊಂದು ರಾಜಕೀಯ ಎಕ್ಸ್ಪೆರಿಮೆಂಟ್ ಆಗುವಂಥ ಸಮಯ ಬಂದಿದೆ ಅಂತ ತಮಗನ್ನಿಸ್ತಾ ಇಲ್ವಾ? ಒಬ್ಬ ನಂಬಲರ್ಹವಾದಂಥ, ಪ್ರಾಮಾಣಿಕ ಅನ್ನಿಸಿಕೊಂಡಂಥ ಒಂದು ಸಣ್ಣ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಯುವ ನಾಯಕ ಒಬ್ಬ ಬಂದರೆ ಆತನಿಗೊಂದು ಅವಕಾಶ ಇದೆ ಅಂತ ಅನ್ಸೋದಿಲ್ವಾ ನಿಮಗೆ? ಈಗ ಒಂದು 6 ತಿಂಗಳ ಹಿಂದೆ ವಿಜಯ್ ಅಧಿಕಾರಕ್ಕೆ ಬರ್ಬೋದು ಅಂತ ಯಾರೂ ಊಹೆ ಮಾಡಿರಲಿಲ್ಲ. 6 ತಿಂಗಳ ಹಿಂದೆ ಎಲೆಕ್ಷನ್ ಹಿಂದಿನ ರಿಸಲ್ಟ್ ಹಿಂದಿನ ದಿವಸ ತನಕ ನಂಬಿಕೆ ಊಹೆ ಮಾಡಿರಲಿಲ್ಲ. ಹೌದು. ಯಾವಾಗಲೂ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ, ಜನರ ಆಶೋತ್ತರಗಳನ್ನು ಫುಲ್ಫಿಲ್ ಮಾಡುವಂಥ ಯೋಗ್ಯತೆಯನ್ನು ಎಕ್ಸಿಸ್ಟಿಂಗ್ ಇದ್ದವರು ಗಳಿಸ್ಕೊಳ್ದೇ ಇದ್ದರೆ ಅಥವಾ ಕಳ್ಕೊಂಡ್ರೆ ಆವಾಗ ಪರ್ಯಾಯದ ಹುಡುಕಾಟ ಸಮಾಜ ಮಾಡೇ ಮಾಡುತ್ತೆ. ಯಾಕೆಂದರೆ ಸಮಾಜ ವ್ಯಾಕ್ಯೂಮ್ ಸ್ಥಿತಿಯನ್ನು ಇಡೋಕ್ಕೆ ಬಯಸೋದಿಲ್ಲ. ಯಾರನ್ನಾರು ಒಂದು ನಂಬಿಕೆ ಮೇಲಾದ್ರು ಕೂರಿಸುತ್ತೆ. ಅವ್ರ ನಂಬಿಕೆ ಉಳಿಸ್ಕೊಳ್ತಾರೋ ಇಲ್ಲೋ ಪ್ರಶ್ನೆ ಬೇರೆ, ನಂಬಿಕೆ ಮೇಲಾದ್ರು ಕೂರಿಸುತ್ತೆ. ಅದಕ್ಕೆ ನಾವು ಇದನ್ನು ನಾವು ಎಚ್ಚರಿಕೆ ಅಂಥೇಳಿ ಪರಿಗಣಿಸಬೇಕು. ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಕಷ್ಟದ ದಿನಗಳನ್ನು ನೋಡಿದ್ದೇವೆ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯನ್ನು, ಈಗ ತುರ್ತು ಪರಿಸ್ಥಿತಿ, ಎಲ್ಲ ನಾಯಕರನ್ನು ಜೈಲಿಗೆ ಹಾಕಿದರು. ಭಾರತ್ ಮಾತಾ ಕಿ ಜೈ ಅಂದರೂ ತಗೊಂಡೋಗಿ ಜೈಲಿಗೆ ಹಾಕ್ತಿದ್ರು. ಅಂಥ ಸಂದರ್ಭದಲ್ಲಿ ಗುಂಡೈ ಶೆಟ್ಟರು ಜೈಲಲ್ಲಿದ್ದು ಗೆದ್ದರು. ಗುಂಡೈ ಶೆಟ್ಟರು ಇಲ್ಲಿ MLC ಎಲೆಕ್ಷನಲ್ಲಿ ಗೆದ್ದರು. ಅವ್ರು ಜೈಲಲ್ಲೇ ಇದ್ದರು. ಯಾರೋ ಬೇರೆಯವರು ಅವ್ರ ನಾಮಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ಜೈಲಿಂದ ಸೂಚಕರು ತಗೊಂಡೋಗಿ ಕೊಟ್ಟು ಬಂದಿದ್ದರು. ಅಂಥದ್ದೆಲ್ಲ ಪರಿಸ್ಥಿತಿ ನೀವು ಎದುರಿಸಿರ್ಬೇಕಾದ್ರೆ ಅಂಥ ಕಷ್ಟ ಏನಿಲ್ಲ, ಅಂಥ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ದೃಷ್ಟಿ ಜನರ ಬದುಕಿನ ಕಡೆಗಿರಬೇಕು. ನಮ್ಮ ದೃಷ್ಟಿ ಬಡವ್ರ ಕಡೆಗಿರಬೇಕು, ರೈತರ ಕಡೆಗಿರಬೇಕು. ಆ ಜನ ಆಶೀರ್ವಾದ ಮಾಡ್ತಾರೆ. ನಾವು ಆ ದೃಷ್ಟಿಯನ್ನು ಕಳ್ಕೊಂಬಿಟ್ರೆ ನಮ್ಗೆ ಯಾಕೆ ಆಶೀರ್ವಾದ ಮಾಡಬೇಕು? ನಾವು ಜನಪರ ಹೋರಾಟ ಮಾಡದೇ ಇದ್ದರೆ, ಜನರ ಜೊತೆಗೆ ನಿಲ್ಲದೇ ಇದ್ದರೆ ಅವ್ರು ಯಾಕೆ ನಮ್ಮ ಜೊತೆಗೆ ನಿಲ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.